ಮಾರ್ನಿಂಗ್ ಎವ್ರಿವನ್, ಗೌಡತೀಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ. ಇವತ್ತೆಲ್ರಿಗೂ ನಾನು ನಿಮಗೆ ಒಂದು ಹೆಲ್ದಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಚಳಿಗಾಲಕ್ಕೆ, ಈ ಒಂದು ಚಳಿಗೆ ಸೂಪರ್ ಆಗಿರುವಂಥ ಒಂದು ಕಾಂಬಿನೇಷನ್ ಆಗಿರುವಂಥ ಒಂದು ಚಟ್ನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ, ಅಂದರೆ ಹಾಕಿದ್ದೆ ನರ್ಲೆ ಕುಡಿ ಅಂತ ಹೇಳಿ. ಸೊ ಅದನ್ನು ನಾನು ನಿಮಗೆ ಸೆಮಿ ಗ್ರೇವಿ ತೋರಿಸಿದ್ದೆ. ಅದರಲ್ಲೇ ಇವತ್ತು ಒಂದು ಹೆಲ್ದಿ ರೆಸಿಪಿ, ಚಟ್ನಿ ರೆಸಿಪಿ. ಬಹಳನೇ ಸಿಂಪಲ್ಲು ಮತ್ತು ಬಹಳ ರುಚಿಯಾಗಿರುತ್ತೆ ಮತ್ತು ಬಹಳ ಹೆಲ್ದಿಯಾಗಿರುತ್ತೆ. ಬಹಳ ಹೆಲ್ದಿ ಕೂಡ ಇದು. ಸೊ ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ, ಯಾರು ಬೇಕಿದ್ರೂ ತಿನ್ಬೋದು, ಯಾವಾಗ ಬೇಕಿದ್ರೂ ತಿನ್ಬೋದು, ಅಷ್ಟು ಅದ್ಭುತವಾಗಿರುತ್ತೆ. ಈ ಒಂದು ನರ್ಲೆಕುಡಿ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳೋಣ ಬನ್ನಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಾಗೆ ಒಂದು ಒಳ್ಳೆ ಹೆಲ್ತ್ ರೆಸಿಪಿ ಮಾಡಬೇಕು ಅಂದರೆ, ಸೊ ನಾನು ಆಲ್ರೆಡಿ ತೋರಿಸಿದೆ ನಿಮಗೆ. ಸ್ಟಾರ್ಟಿಂಗಲ್ಲೇ ಹೇಳ್ದಾಗೆ ನಾನು ಆಲ್ರೆಡಿ ಆಗಲೇ ಒಂದು ವೀಡಿಯೋನ ಇದ್ದು ಅಪ್ಲೋಡ್ ಮಾಡಿದೆ. ಸೊ ಈಗಲೂ ಕೂಡ ಈ ಒಂದು ಚಳಿಗಾಲಕ್ಕೆ ಸಖತ್ತಾಗಿರುವಂಥ ಒಂದು ಚಟ್ನಿ ರೆಸಿಪಿ ನೋಡಿ. ಗೊತ್ತಿರಲೇಬೇಕು ನಿಮಗೆ ನರ್ಲೆ ಕುಡಿ ಅಂತ. ಸೊ ಈಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಬಹಳನೇ ತೋರಿಸ್ತಾ ಇದೆ ಇದ್ರ ಬಗ್ಗೆ. ಬಟ್ ಇದನ್ನು ನಾವು ಇಲ್ಲಾಂದ್ರೆ ಒಂದು 20 ವರ್ಷದ ಹಿಂದೆಯಿಂದನೇ ತಿನ್ಕೊಂಡು ಬಂದಿದ್ದೀವಿ. ಇವತ್ತೇನು ನಮ್ಗೆ ಇದೇನು ಸ್ಪೆಷಲ್ ಅಂತ ಅನ್ನಿಸ್ತಾ ಇಲ್ಲ. ಸೊ ಇದರಲ್ಲಿ ನಾನು ಸ್ಟಾರ್ಟಿಂಗ್ಗೆ ಹೇಳ್ದಾಗೆ ಲಾಸ್ಟ್ ಟೈಮು ನಿಮಗೆ ಒಂದು ಗ್ರೇವಿ ತೋರಿಸಿದ್ದೆ, ಬಹಳ ಅದ್ಭುತವಾಗಿರುತ್ತೆ ಆ ಗ್ರೇವಿ ಕೂಡ. ಅದೇ ರೀತಿಯಲ್ಲಿ ಇವತ್ತು ಒಂದು ಸೂಪರ್ ಆಗಿರುವಂಥ ಹೆಲ್ದಿ ಆಗಿರುವಂಥ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೋಡಿ, ನರ್ಲೆ ಕುಡಿ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಇದು ಒಂದೇ ಒಂದು ಕಡ್ಡಿ ಈ ಥರ ನಾವು ಭೂಮಿನಲ್ಲೋ ಪಾಟ್ನಲ್ಲೋ ಹಾಕಿದ್ರೆ ಈ ಥರ ಚಿಗುರು ಹೊಡೆದು ಇದು ಜಾಗನೇ ಆವರಿಸ್ಕೊಂಡ್ಬಿಡುತ್ತೆ. ಅಷ್ಟು ಬೇಗ ಗ್ರೋತ್ ಆಗುತ್ತೆ, ಅಷ್ಟು ಬೇಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ನರ್ಲೆ ಕುಡಿ ಅಂತ ಹೇಳಿ. ಸೊ ಯೂಶ್ವಲಿ ಗೊತ್ತೇ ಇರುತ್ತೆ ಕೆಲವ್ರಿಗೆ, ಯಾಕಂದರೆ ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ. ಜಸ್ಟ್ ಇದನ್ನು ಈ ಪಾರ್ಟ್ಸನ್ನು ಹೀಗೆ ಮಾಡಿದ್ರೆ ಈ ಥರ ನೀಟಾಗಿ ಬಂದುಬಿಡುತ್ತೆ. ಸೊ ಆವಾಗ ನಾವು ಒಳಗಡೆ ಇರುವಂಥದ್ದನ್ನು ನೀಟಾಗಿ ತೊಗೊಂಡು ಅದನ್ನು ನಾವು ಚಟ್ನಿ ಮಾಡ್ಬೋದು ಅಥವಾ ಗ್ರೇವಿ ಮಾಡ್ಬೋದು. ಇನ್ನು ಇದರಲ್ಲಿ ಒಂದು 3-4 ಥರ ಇದೆ. ಸೊ ನಾನು ನಿಮಗೆ ನಿಧಾನಕ್ಕೆ ತೋರಿಸ್ತೀನಿ. ಇವತ್ತು ಚಟ್ನಿ ರೆಸಿಪಿ ತೋರಿಸ್ತಾ ಇರೋದ್ರಿಂದ ನೋಡಿ, ಸ್ವಲ್ಪ ತುಂಬ ಬಲ್ತಿದ್ರೂ ಕೂಡ ಸ್ವಲ್ಪ ಜಾಸ್ತಿ ನಾರಿನಂಶ ಇರುತ್ತೆ ಇದರಲ್ಲಿ. ತುಂಬ ಬಲ್ತಿರೋದು ತೊಗೋಬೇಡಿ, ಹಾಗೆ ತುಂಬ ಹೆಳ್ಸು ತೊಗೋಬೇಡಿ. ಒಂದು ಆ್ಯಾವ್ರೇಜಲ್ಲಿ ಇರುವಂಥದ್ದನ್ನು ತೊಗೊಳ್ಳಿ. ನೋಡಿ, ಈ ಥರ ನಾನು ನೀಟಾಗಿ ಎಲ್ಲ ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ವಾಶ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಇಷ್ಟು ನಾನು ತೊಗೋತಾ ಇರೋದು ಸುಮಾರು ಇಲ್ಲ ಅಂದರೂ ಒಂದು 6-7 ಜನ ಆರಾಮ್ಸೆ ತಿನ್ಬೋದು. ಇದು ಬರೀ ಚಪಾತಿ, ರೊಟ್ಟಿ, ಬೇರೆದಕ್ಕೆ ಅಂತಲ್ಲ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದಿದ್ರೆ ನಿಮ್ಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಇದರಲ್ಲಿ ಒಂದು ಸ್ಪೆಷಲ್ ಚಟ್ನಿ ಇದು ಅಂತ. ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ನಮ್ಮ ಕಡೆ ಬಾಣ್ತಿರಿಗೆ, ಬಸ್ರಿಗೆ, ಈವನ್ ಎಲ್ರಿಗೂ ತಿನ್ಬೋದು. ಇದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ಸ್ ಇಲ್ಲ. ಸೊ ಈಗ ಇದನ್ನು ನಾವು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿಗೆ ಒಂದು ಬಾಣಲಿ, ಒಂದು ಪ್ಯಾನು, ನಿಮ್ಗೆ ಯಾವ್ದು ಕಂಫರ್ಟೇಬಲು ಅದು ಇಟ್ಕೊಳ್ಳಿ. ಸುಮಾರಾಗಿ ನೀವು ಎಷ್ಟು ತೊಗೊಂಡಿದ್ದೀರಲ್ಲ ನರ್ಲೆ ಕುಡಿ, ಅದು ನೋಡಿಕೊಂಡು ನೀವು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಯಾಕಂದರೆ ಬೇರೆ ಏನು ನಾವು ಒಗ್ಗರಣೆ ಇದು ಕೊಡೋದಿಲ್ಲ, ಹಾಗಾಗಿ ನಾವು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಾಗಿರೋದ್ರಿಂದ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಎಣ್ಣೆಗೆ. ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟೇ ನಾನೀಗ ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕೆಂಪುಗಾಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಲೈಟಾಗಿ ಸ್ವಲ್ಪ ಬ್ರೌನಿಶ್ ಬಂದಮೇಲೆ ಇದಕ್ಕೆ ನಾವು ಇದು ಸ್ವಲ್ಪ ಚಟ್ನಿ ಖಾರವಾಗಿರಬೇಕು. ತುಂಬ ಸಪ್ಪೆ ಆದರೆ ಟೇಸ್ಟ್ ಇರಲ್ಲ. ಅದಕ್ಕೆ ಖಾರಕ್ಕೆ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಒಣಮೆಣ್ಸಿಕಾಯನ್ನೇ ಸೇರಿಸ್ಕೊಳ್ಳಿ. ಯಾಕೆಂದರೆ ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕಿದ್ರೆ ಖಂಡಿತ ಚೆನ್ನಾಗಿರಲ್ಲ, ಹಾಗಾಗಿ ಒಣಮೆಣ್ಸಿಕಾಯನ್ನೇ ಹಾಕ್ಕೋಬೇಕು. ಇದಿಷ್ಟನ್ನು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಸೀಸಕ್ಕೆ ಹೋಗಬೇಡಿ, ಸ್ವಲ್ಪ ಅದು ಸೀದರೂ ಕೂಡ ಚಟ್ನಿ ಹಾಳಾಗ್ಬಿಡುತ್ತೆ. ನಾನು ಹೇಳಿದಾಗ ಇದನ್ನು ಸ್ಟಾರ್ಟಿಂಗಲ್ಲೇ ಫ್ರಿಜ್ಜಲ್ಲಿ 1.5 ಇಂದ 2 ತಿಂಗಳವರೆಗೂ ಆರಾಮ್ಸೆ ಆಗಿ ಇಟ್ಕೊಂಡು ನಾವು ಇದನ್ನು ಸ್ಟೋರ್ ಮಾಡ್ಬೋದು. ಹಾಗೆ ಬೇಕಂದಾಗ ಸೈಡ್ ಡಿಶಾಗೆ, ಊಟಕ್ಕೆ ಎಲ್ಲದಕ್ಕೂ ನೆಂಚ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಈಗ ನೀಟಾಗಿ ಇದನ್ನು ಫ್ರೈ ಮಾಡ್ಕೋತೀನಿ. ಈಗ ಚೆನ್ನಾಗಿ ಒಣಮೆಣ್ಸಿಕಾಯಿ ಮತ್ತು ಕಡಲೆಬೇಳೆ ಕೆಂಪಾದ್ಮೇಲೆ ಸೊ ನಾವು ತೊಗೊಂಡಿರುವಂಥ ನರ್ಲೆ ಕುಡಿ ಏನಿದೆ ಅದನ್ನು ಅಷ್ಟೇ ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಸಾಫ್ಟ್ ಆಗುತ್ತೆ. ಆ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ನೀಟಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಇದನ್ನು ನಾನೀಗ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಇದು ಸಾಫ್ಟ್ ಆಗೋವರೆಗೂ ಸಾಲ್ಟೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಕ್ವಾಂಟಿಟಿ ಲೈಟಾಗಿ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರನೇ ಇದನ್ನು ಫಸ್ಟು ಈಗ ನೀಟಾಗಿ ಹುರ್ಕೊಂಡು ಆನಂತರ ಮಿಕ್ಕಿದೆಲ್ಲ ಏನೇನು ಇಂಗ್ರೀಡಿಯೆಂಟ್ಸು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಚೆನ್ನಾಗಿ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ರುಚಿಗೆ ನೋಡಿಕೊಂಡು ಹುಣಸೆಹಣ್ಣು, ಹಾಗೇನೆ ಇದಕ್ಕೆ ತಕ್ಕಂತೆ ಬೆಳ್ಳುಳ್ಳಿ ಎಷ್ಟು ಬೇಕಷ್ಟು, ಹಾಗೆ ಶುಂಠಿ, ಇದಿಷ್ಟನ್ನು ಹಾಕಿ ಒಂದು 2 ಸೆಕೆಂಡ್ ಫ್ರೈ ಮಾಡಿ, ಜಾಸ್ತಿ ಏನು ಬೇಡ. ಅಥವಾ ಸ್ಟವ್ ಆಫ್ ಮಾಡಿಬಿಟ್ರೆ ಸಾಕು, ಆ ಕಾವಲ್ಲೇ ಅದು ಫ್ರೈ ಆಗುತ್ತೆ. ನೋಡಿ, ಈಗ ನೀಟಾಗಿ ಸಾಫ್ಟ್ ಆಗಿದೆ. ಇಷ್ಟು ಸಾಫ್ಟ್ ಆಗಲೇಬೇಕು. ಇದು ಕಲರ್ ಚೇಂಜ್ ಆಗಲಿಲ್ಲ ಅಂದರೆ ನಿಮ್ಗೆ ಹಸಿ ಸ್ಮೆಲ್ ಬಂದುಬಿಡುತ್ತೆ, ಚಟ್ನಿ ಸ್ಮೆಲ್ ಬಂದುಬಿಡುತ್ತೆ, ಇಟ್ಕೊಳಕ್ಕಾಗಲ್ಲ. ಈ ಥರ ಕಂಪ್ಲೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಅದ್ರ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಕಾಣಿಸುತ್ತೆ ಅದು ಫ್ರೈ ಮಾಡುವಾಗ. ನೋಡಿ, ಈ ಥರ
ಸೊ ಈಗ ಕಲ್ಲರು ಕಂಪ್ಲೀಟಾಗಿ ಚೇಂಜ್ ಆಗಿದೆ. ನಾನೀಗ ಇದು ಕಂಪ್ಲೀಟಾಗಿ ಹಾರಕ್ಕೆ ಬಿಟ್ಬಿಡ್ತೀನಿ. ಇದು ಕೂಲ್ ಆಗಿದ ನಂತರನೇ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಈ ಕಡೆ ತುಂಬ ನೈಸ್ ಪೇಸ್ಟು ಅಲ್ಲ, ತುಂಬ ತರಿನೂ ಅಲ್ಲ, ಆ ಒಂದು ಆ್ಯಾವ್ರೇಜಲ್ಲಿ ಇದನ್ನು ನಾವು ರುಬ್ಕೋಬೇಕು. ಸೊ ಇದು ಕೂಲ್ ಆಗೋಕ್ಕೆ ನಾನು ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಈಗ ಕಂಪ್ಲೀಟಾಗಿ ಕೂಲ್ ಆಗಿದೆ. ಈಗ ನೀವು ಇದಕ್ಕೆ ನಾನು ಇಷ್ಟು ಇಂಗ್ರೀಡಿಯೆಂಟ್ಸು ಈ ಚಟ್ನಿಗೆ, ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಇದು ಗಟ್ಟಿಗೆ ರುಬ್ಕೋಬೇಕು, ತೆಳ್ಳಗಂತೂ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದು ತೆಳ್ಳಗೆ ಮಾಡಿದ್ರೆ ಟೇಸ್ಟ್ ಇರಲ್ಲ, ಗಟ್ಟಿಗೆ ಇರಬೇಕು. ಸೊ ಆದಷ್ಟು ಗಟ್ಟಿಗೆ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈಗ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ, ಈಗ ನಾನೊಂದು ಬಾಕ್ಸ್ಗೆ ಹಾಕಿಟ್ಕೊಂಡಿದ್ದೀನಿ. ಸೊ ಇದು ಬೇಕು ಅಂದಾಗ ಇದನ್ನು ಬಿಸಿ ಮಾಡೋದು ಏನು ಬೇಡ. ತಿನ್ನೋದು ಒಂದು 1/2 ಅವರ್ 1 ಅವರ್ ಅಂತ ನಾವು ಫ್ರಿಜ್ಜಿಂದ ತೆಗೆದಿಟ್ಕೊಂಡ್ರೆ ಸಾಕು. ಇಷ್ಟು ತರಿಯಾಗಿ ಇದ್ದರೆ ಸಾಕು, ತುಂಬ ಫೈನ್ ಪೇಸ್ಟ್ ಬೇಡ. ಅದರಲ್ಲೂ ಈ ಬಿಸಿ ಬಿಸಿ ಅನ್ನಕ್ಕಂತೂ ತಿಂತಾಯಿದ್ರೆ ಮಜನೇ ಬೇರೆ. ಸೊ ನೋಡಿದ್ರಲ್ಲ, ಈ ಒಂದು ಇದನ್ನು ಆಡಿಸುವಾಗ ಮತ್ತೊಂದು ವಿಷಯ ಏನು ಅಂದರೆ, ಸ್ವಲ್ಪ ನೀವು ಉಗುರು ಬೆಚ್ಚಗಿರೋ ನೀರನ್ನೇ ಸೇರಿಸ್ಕೋಬೇಕು. ನೀವು ತಣ್ಣೀರೆಲ್ಲ ಹಾಕ್ಕೊಂಡು ರುಬ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಸ್ವಲ್ಪ ಬಿಸಿ ನೀರು ಹಾಕಿದ್ರೆ ಬಹಳ ಚೆನ್ನಾಗಿರುತ್ತೆ. ಇದು ನಾನು ಹೇಳ್ದಾಗೆ ನೀವು 1 ತಿಂಗಳು ಫ್ರಿಜ್ನಲ್ಲಿ ಆರಾಮಾಗಿ ಇಟ್ಕೋಬೋದು. ಊಟ ಮಾಡುವಾಗ ಸೈಡಾಗಿ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಹಾಗೆ ದೋಸೆಗೆ, ಚಪಾತಿಗೆ, ಅಕ್ಕಿ ರೊಟ್ಟಿಗೆ ಬಹಳನೇ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ, ಇವತ್ತು ನಾನು ಮಾಡಿ ತೋರಿಸಿರುವಂಥ ಈ ಒಂದು ಹೆಲ್ದಿ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ಸ್ ಮಾಡಿ. ಮತ್ತೊಂದು ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬಾಯ್.